ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಮೇಲೆ ಬಸವ ಜಯಂತಿಯನ್ನು ಮೊದಲಿಗೆ ಈ ಕೂಡಲ ಸಂಗಮದಲ್ಲಿ ಈ ವರ್ಷದಿಂದ ಬಹಳ ವೈಭವದಿಂದ ಮಾಡಬೇಕು ಮತ್ತು ತಾತ್ವಿಕತೆಯಿಂದ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ, ಮುಖ್ಯ ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಹಾಗೂ ಬಹಳ ದಿನದ ಆಸಕ್ತಿಯನ್ನು ವಹಿಸಿ ಇಲ್ಲೇ ಆಗಬೇಕು ಅಂತ ಹೇಳಿರ್ತಕ್ಕಂಥ ಈ ಭಾಗದ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಸವ ಜಯಂತಿ ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳ ಪ್ರತಿಪಾದನೆಯ ಜಯಂತಿ ಅಂತ. ಮಾನವ ಹಕ್ಕುಗಳ ಪ್ರತಿಪಾದನೆಯ ಮಾಡುವ ದಿನಾಚರಣೆ ಯಾವುದಾದ್ರಿದ್ರೆ ಅದು ಬಸವ ಜಯಂತಿ. ಮೊಟ್ಟ ಮೊದಲಿಗೆ ಮಾನವರನ್ನ ಅಸ್ಮಿತೆಗೆ ಗೌರವ ಕೊಟ್ಟಂತಹ ಒಬ್ಬ ಮಹಾತ್ಮ ಬಸವಣ್ಣನವರ ಕ್ರಾಂತಿ ಪ್ರಾರಂಭ ಆಗಿದ್ದು ಬಸವನ ಬಾಗೇವಾಡಿಯಲ್ಲಿ. ಆದರೆ ಅದು ಪೂರ್ಣಗೊಂಡಿರ್ತಕ್ಕಂಥ ಒಂದು ಮನೋಭಾವನೆ ಹುಟ್ಟಿರ್ತಕ್ಕಂಥದ್ದು ಕೂಡಲ ಸಂಗಮ. ಅದ ನಂತರ ಕ್ರಾಂತಿ ಕಲ್ಯಾಣದಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೂಡಲ ಸಂಗಮ ಅಂತ ಹೇಳಿದ್ರೆ ಬಹಳ ದೊಡ್ಡ ಸ್ಥಳ ಇದು. ಜಾಗತಿಕ ಮಟ್ಟದ ಸಮಾಜ ಸುಧಾರಕರು ಏನೇನು ಇದ್ದಾರೆ ಅವರವರ ಸ್ಥಳಗಳು ಎಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದ ವ್ಯವಸ್ಥೆ ಒಳಗಡೆ ಇದೆಯೋ ಅಷ್ಟೇ ಇಡೀ 1000 ವರ್ಷದಿಂದ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿರ್ತಕ್ಕಂಥ ಕೂಡಲ ಸಂಗಮ ಬಹಳ ದೊಡ್ಡ ಸ್ಥಳ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಬಸವ ಜಯಂತಿಯನ್ನು ಮಾಡತಕ್ಕಂಥದ್ದು ಸರ್ಕಾರ ನಿಜವಾಗಿಯೂ ಸಹ ದೇಶದ ಸಂವಿಧಾನಕ್ಕೆ ಮತ್ತು ಬಸವಾದಿ ಪ್ರಮುಖರಿಗೆ ಕೊಟ್ಟಂತ ದೊಡ್ಡ ಗೌರವ ಅನ್ನತಕ್ಕಂಥದನ್ನು ನಾವು ಕಾಣಬೇಕಾಗಿದೆ. ಕಾರಣ ಬಸವಣ್ಣ ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಮಾನವ ಪ್ರೇಮದ ಒಂದು ಹೃದಯ ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತೇವೆ. ಆ ದೃಷ್ಟಿಕೋನದಲ್ಲಿ ಅನುಭವ ಮಂಟಪ ಅನ್ನತಕ್ಕಂಥ ಹೆಸರಿನ ಮೇಲೆ ಬಸವಾದಿ ಶರಣರ ವೈಭವ ಅನ್ನತಕ್ಕಂಥ ಹೆಸರಿನ ಮೇಲೆ 2 ದಿನದ ಕಾರ್ಯಕ್ರಮವನ್ನು ಸರ್ಕಾರ ನೇಮಿಸಿದೆ. ಅದಕ್ಕೆ ಕರ್ನಾಟಕದ ಅನೇಕ ಪ್ರಜ್ಞಾವಂತರನ್ನ, ಎಲ್ಲ ಸಮುದಾಯದವರನ್ನ ಮತ್ತು ಸಾಹಿತಿಗಳನ್ನ, ಸ್ವಾಮಿಗಳನ್ನ ಒಂದು ಸದಸ್ಯರ ಸಲಹಾ ಸಮಿತಿ ಮಾಡಿಕೊಂಡು ಅವರ ಸಲಹೆ ಸೂಚನೆಗಳ ಮಾರ್ಗದರ್ಶನ ತೆಗೆದುಕೊಂಡು ಸರ್ಕಾರ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಬಸವ ಜಯಂತಿ ದಿವಸ ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಬಸವ ಭಕ್ತರು ಹಾಗೂ ಬಸವಣ್ಣನ ಅನುಯಾಯಿಗಳು, ಸರ್ವ ಜನಾಂಗದ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಒಂದು ಕೋರಿಕೆ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಸಚಿವರು ಹಾಗೂ MLA ಸಾಹೇಬರು ಎಲ್ಲರೂ ಸೇರಿ ಎಲ್ಲ ಉಪಸಮಿತಿಗಳನ್ನು ಮಾಡಿದ್ದಾರೆ, ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಾಗೂ ಸರ್ಕಾರದ ಎಲ್ಲ ರೀತಿಯ ಅನುಕೂಲತೆಯನ್ನು ಪಡೆದುಕೊಂಡು ಅನುದಾನವನ್ನು ತೆಗೆದುಕೊಂಡು ಕಲೆ, ಸಂಗೀತ, ನಾಟಕ, ವೈಭವ, ಮೆರವಣಿಗೆ ಮತ್ತು ಇಡೀ ಬೆಂಗಳೂರಿನಿಂದ ಹಿಡಿದು ಬಾಗಲಕೋಟೆಯವರೆಗೆ ಸುಂದರವಾಗಿರ್ತಕ್ಕಂಥ ಒಂದು ಟ್ಯಾಬ್ಲೋ ಹೊರಡುತ್ತದೆ. ಸರ್ವ ಸಮಾಜದ ಮಹಾತ್ಮರ ಟ್ಯಾಬ್ಲೋ 30ನೇ ತಾರೀಕಿಗೆ ಬಹಳ ಅಪರೂಪವಾದಂಥ ಜನಪದ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ವೈಭವದ ಮೆರವಣಿಗೆ ನಡೀತದೆ. ಹಾಗೆ ಇದನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ನಾವೆಲ್ಲರೂ ಗಮನಿಸಬೇಕು, ಬಸವ ಜಯಂತಿ ಅಂತಂದ್ರೆ ಅದು ಕೇವಲ ಒಂದು ಸಮುದಾಯದ ಜಯಂತಿ ಅಲ್ಲ, ಅದು ಇಡೀ ಮಾನವ ಕುಲದ ಅಸ್ಮಿತೆಗೆ ಗೌರವ ಕೊಡುವ ದಿನ ಯಾವುದಾದ್ರೂ ಇದ್ರೆ ಅದು ಬಸವ ಜಯಂತಿ ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಹಾಗಾಗಿ ಈ ಬಸವ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಸರ್ಕಾರ ಮಾಡಿದ್ದಕ್ಕಾಗಿ ಸಮಿತಿಯವರು ಹಾಗೂ ಈ 6 ಕೋಟಿ ಕನ್ನಡ ನಾಡಿನ ಜನತೆ ಸರ್ಕಾರವನ್ನು ಗೌರವಿಸುತ್ತದೆ, ಮುಖ್ಯಮಂತ್ರಿಗಳನ್ನು ಗೌರವಿಸುತ್ತಾರೆ ಹಾಗೂ ಎಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನೆಲ್ಲರನ್ನು ಗೌರವಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು. ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಸ್ವಪ್ರೇರಿತವಾಗಿ ಪ್ರಚಾರ ಕೊಡುವುದರ ಮುಖಾಂತರ ಜನಗಳನ್ನು ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಕಾರ್ಯಕ್ರಮಗಳನ್ನು ಸಹ ಮಾಧ್ಯಮಗಳು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿರ್ತಕ್ಕಂತಹ ಜನ ಸರ್ಕಾರಕ್ಕೆ ಮತ್ತೊಮ್ಮೆ ನಮ್ಮ ಸಲಹಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು